ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ಪುರುಷರಿಗೂ 1500 ರೂಪಾಯಿ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಇದು ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಆಧಾರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ಯಾವ ಯೋಜನೆ, ಯಾಕೆ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ನಡೀತಾ ಇದೆ ಸರ್ಕಾರದಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ಗೃಹಲಕ್ಷ್ಮಿಯಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹಾಗೇನೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಸಹಿತ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ ಇದ್ದವ್ರಿಗೆ ಒಂದು ಬ್ಯಾಡ್ ನ್ಯೂಸ್, ಗೃಹಲಕ್ಷ್ಮಿಯವ್ರಿಗೂ ಒಂದು ಬ್ಯಾಡ್ ನ್ಯೂಸ್. ಏನಪ್ಪಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ. ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರಬಹುದು. ಶಕ್ತಿ ಯೋಜನೆ ನಿಲ್ಸಲ್ಲ ಅಂತ ಹೇಳಿದ್ದಾರೆ. ಸೊ ಒಂದಿಷ್ಟು ಪುರುಷರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ನನ್ನ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿರುವವರು ಪುರುಷರೇ ಇದ್ದಾರೆ. ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಬೇಡ, ತುಂಬಾನೇ ತೊಂದರೆ ಆಗ್ತಾ ಇದೆ, ನಿಲ್ಸಿ ಅಂತ ಎಷ್ಟೋ ಜನರು, ಸಾವಿರಾರು ಜನರು ನಮ್ಗೆ ಕಮೆಂಟ್ ಮಾಡಿದೀರಾ. ಆದ್ರೆ ಇದನ್ನ ಸರ್ಕಾರ ತಿಳ್ಕೋಬೇಕು. ಯಾಕೆ ಬಂದ್ ಮಾಡಿ ಅಂತ ಜನರು ಹೇಳ್ತಾ ಇದ್ದಾರೆ, ಅಥವಾ ಬಂದ್ ಮಾಡಿದ್ರೆ ಏನಾಗುತ್ತೆ, ಶುರು ಮಾಡಿದ್ರೆ ಏನಾಗುತ್ತೆ ಅಂತ ಸರ್ಕಾರ ಯೋಚನೆ ಮಾಡ್ಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಘೋಷಣೆಯನ್ನ ಮಾಡ್ಬಿಟ್ಟಿದ್ದಾರೆ, ಫ್ರೀ ಬಸ್ ನಾವು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪುರುಷರಿಗೂ ಕೂಡ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರಿಗೆಲ್ಲ ಕೊಡ್ತಾರೆ ಏನು ಅನ್ನೋದನ್ನ ಹೋಗಿ ಒಂದ್ಸರಿ ನೀವು ಚೆಕ್ ಮಾಡಿ. ಸೊ ಇನ್ನ ಮೊದಲನೇದಾಗಿ 1500 ರೂಪಾಯಿ ಯಾರಿಗೆಲ್ಲ ಕೊಡ್ತಾರಪ್ಪ. ಇನ್ನು ಗೃಹಲಕ್ಷ್ಮಿಯರಿಗೆ ಬ್ಯಾಡ್ ನ್ಯೂಸ್ ಮತ್ತೆ ಗುಡ್ ನ್ಯೂಸ್, ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ ಹೇಳ್ಬಿಡ್ತೀನಿ. ಈಗ ಗೃಹಲಕ್ಷ್ಮಿಯರು 2000 ರೂಪಾಯಿ ಪಡೆದುಕೊಳ್ತಿದ್ದೀರಲ್ವಾ, ಸೊ ಅಂತವ್ರಿಗೆ ಈ ಒಂದು 1500 ರೂಪಾಯಿ ಆಗಿರ್ಬೋದು, 1200 ರೂಪಾಯಿ ಆಗಿರ್ಬೋದು, ಅವ್ರಿಗೂ ಕೂಡ ಇದು ಬರುತ್ತೆ. ಟೋಟಲ್ ಆಗಿ ಅವ್ರಿಗೆ 3000ದಿಂದ 4000 ರೂಪಾಯಿ ಉಚಿತವಾಗಿ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ. ಓಕೆನಾ? ಸೊ ಇದಕ್ಕೆ ನೀವು ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಅರ್ಜಿಯನ್ನ ಹಾಕ್ಬೋದು. ಸೊ ಇದಕ್ಕೆ ಇಂತಿಷ್ಟು ಅಂತ ಅರ್ಹರಿರ್ತಾರೆ, ಇಂತಿಂತ ಯೋಜನೆಗಳು ಇರ್ತವೆ. ಸೊ ಅದು ಏನ್ ಯೋಜನೆಗಳು, ಯಾರೆಲ್ಲ ಅರ್ಹರ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಓಕೆನಾ? ಇನ್ನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದು ಇದೇ ಆಗಿರುತ್ತೆ. ಅಂದ್ರೆ 2000 ಜೊತೆಗೆ ನಿಮ್ಗೆ 1500 ಆಗಿರ್ಬೋದು, 1200 ಆಗಿರ್ಬೋದು ಫ್ರೀ ಆಗಿ ಬರುವಂತದ್ದು. ಇನ್ನೊಂದೇನ್ ಗುಡ್ ನ್ಯೂಸ್ ಅಪ್ಪ ಅಂದ್ರೆ ನೀವು ಈ ಡಿಸೆಂಬರ್ 31ನೇ ತಾರೀಕು ಇವತ್ತು KYC ಕಂಪ್ಲೀಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ 17ನೇ ಕಂತಿನಿಂದ ಎಲ್ಲಾ ಕಂತುಗಳು ಕಂಟಿನ್ಯೂ ಆಗಿ ಬರುತ್ತೆ ಗೃಹಲಕ್ಷ್ಮಿ ಅಂತ ಹೇಳಿದ್ದಾರೆ. ಸೊ ಇನ್ನ ರೇಷನ್ ಕಾರ್ಡ್ ಇದ್ದವ್ರಿಗೆ ಏನಪ್ಪ ಬ್ಯಾಡ್ ನ್ಯೂಸ್ ಮತ್ತೆ ಗುಡ್ ನ್ಯೂಸ್ ಅಂದ್ರೆ, ರೇಷನ್ ಕಾರ್ಡ್ ಇರೋರಿಗೆ ಈ KYC ಇವತ್ತಿನ ದಿನ 31ನೇ ತಾರೀಕಿನಿಂದ ಇವತ್ತು ನೀವು ಈ KYC ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ರೇಷನ್ ಕಾರ್ಡ್ ರದ್ದಾಗಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇನ್ನ ನೀವು ಯಾವುದು ಇದು ಒಂದು 1500 ರೂಪಾಯಿದು ಅಂತ ಕೇಳೋದಾದ್ರೆ ಎಲ್ರಿಗೂ ಕೂಡ ಒಂದು ಗೊಂದಲ. ಏನಪ್ಪಾ ಅಂದ್ರೆ ಇಷ್ಟು ದಿನ ಆಯ್ತು, ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4-5 ತಿಂಗಳಿಂದ ಒಬ್ಬೊಬ್ಬರಿಗೆ ಪಿಂಚಣಿ ಬಂದಿಲ್ಲ. ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಥವಾ ಹಿರಿಯ ನಾಗರಿಕರ ಪಿಂಚಣಿ ಆಗಿರಬಹುದು, ಅಥವಾ ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು, ಎಷ್ಟೋ ಜನರಿಗೆ ಬಂದಿಲ್ಲ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅಂದ್ರೆ ಯಾರಿಗೂ ಕೂಡ ಇನ್ನು ಪಿಂಚಣಿಯನ್ನ ಹಾಕ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಎಲ್ಲರಿಗೂ ಕೂಡ ಒಂದು ಗೊಂದಲ ಶುರುವಾಗಿದೆ. ಗೃಹಲಕ್ಷ್ಮಿ ಕೊಡೋದ್ರಿಂದ ಈ ಪಿಂಚಣಿ ನಿಲ್ಲಿಸ್ತಾ ಇದ್ದಾರಾ ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ವರಿ ಮಾಡ್ಕೋಬೇಡಿ. ಸೊ ಈಗ ಆಲ್ರೆಡಿ ಒಂದಿಷ್ಟು ಜನರಿಗೆ ಅಂದ್ರೆ ಅಂಗವಿಕಲರು ಯಾರೆಲ್ಲ ಇದಾರಲ್ವಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಡಿಸೆಂಬರ್ ವರೆಗೂ ಕೂಡ ಅಮೌಂಟ್ ಅನ್ನ ಹಾಕಿದ್ದಾರೆ. ಸೊ ನಿಮ್ಮನೆಯಲ್ಲೂ ಕೂಡ ಅಂಗವಿಕಲರು ಇದ್ರೆ ಅವ್ರಿಗೆ ಪಿಂಚಣಿಯನ್ನ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆಯವರಿಗೆ ಗೊತ್ತಾಗುತ್ತೆ. ಸೊ ಈ 1500 ಮತ್ತೆ 1200 ರೂಪಾಯಿ ಫ್ರೀ ಏನಪ್ಪಾ ಅಂದ್ರೆ ವಿಧವಾ ಯೋಜನೆಯಲ್ಲಿ 1200 ರೂಪಾಯಿ ಕೊಡ್ತಾ ಇದ್ದಾರೆ. ಆನಂತರ ಅಂಗವಿಕಲರಿಗೆ 1500 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಪಿಂಚಣಿ ಬರುವಂತದ್ದು. ಸೊ ಇದೇನಾಗಿದೆ ಅಂದ್ರೆ ಈಗ ಸ್ಟಾಪ್ ಆಗಿದೆ. ಯಾಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಒಂದಿಷ್ಟು ಜನ ಮಾಡಿಸಿಲ್ಲ. ಅದೇ ರೀತಿ ನಿಮ್ಗೆ ಏನ್ ಹೇಳಿದ್ರು ಅವರು, ವರ್ಷಕ್ಕೊಂದ್ಸಾರಿ ನೀವು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು, ಅಂದ್ರೆ ಜೀವ ವಿಮಾ ಪ್ರಮಾಣ ಪತ್ರವನ್ನ ನೀವು ಕೊಡ್ಬೇಕು, ಸಲ್ಲಿಸಬೇಕು ಅಂತ ಸರ್ಕಾರ ಒಂದು ಸೂಚನೆಯನ್ನ ಹೊರಡಿಸಿತ್ತು. ಆದ್ರೆ ಎಷ್ಟು ಜನ ಕೊಟ್ಟಿದ್ದೀರಾ, ಎಷ್ಟು ಜನ ಕೊಟ್ಟಿಲ್ಲ ಕಮೆಂಟ್ ಮಾಡಿ. ಓಕೆನಾ? ಸೊ ಇವತ್ತು ಲಾಸ್ಟ್ ಡೇಟ್ ಅಂದ್ರೆ ಡಿಸೆಂಬರ್ 31ರೊಳಗಾಗಿ ನೀವು ಈ ಕೆಲಸ ಮಾಡ್ಬೇಕಾಗಿತ್ತು. ಅಂದ್ರೆ ನಿಮ್ಮ ಒಂದು ಜೀವನ ಪ್ರಮಾಣ ಪತ್ರ ಕೊಡಕ್ಕೆ ನಿಮ್ಗೆ ಕಾಲಾವಕಾಶವನ್ನ ಕೊಟ್ಟಿದ್ರು. ಸೊ ನೀವು ಕೊಡದೇ ಇರೋದ್ರಿಂದ ನಿಮ್ದು ನವೆಂಬರ್ ಡಿಸೆಂಬರ್ದು ಓಲ್ಡ್ ಆಗಿದೆ ಹೊರತು ಬೇರೆ ಯಾವುದು ಓಲ್ಡ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ ಗೃಹಲಕ್ಷ್ಮಿಯರಿಗೂ ಕೂಡ 2000 ಜೊತೆಗೆ 1200 ಆಗಿರ್ಬೋದು, 1500 ಆಗಿರಬಹುದು ಕೊಡ್ತಾ ಇದ್ದಾರೆ.
ಇಲ್ಲಿ 2,000 ಪ್ಲಸ್ 3,000 3,500 ಅವ್ರಿಗೆ ಬರುತ್ತಿರುವಂತದ್ದು. ಸೊ ಈಗ ಈ 3,500ದಲ್ಲಿ 2,000 ಮಾತ್ರ ಬರ್ತಾ ಇದೆ, ಇನ್ನು 1,500 ಬಂದಿಲ್ಲ. ಅಂದ್ರೆ ವಿಧವಾ ಪಿಂಚಣಿ ಯೋಜನೆ ಆಗಿರಬಹುದು ಅಥವಾ ಹಿರಿಯ ನಾಗರಿಕರ ಪಿಂಚಣಿ ಆಗಿರಬಹುದು, ಬರ್ತಾ ಇಲ್ಲ ಅಂತ ಇದ್ದಾರೆ. ಈ ಒಂದು ಗೃಹಲಕ್ಷ್ಮಿಯರಿಗೆ ಅಲ್ಲಿ ಏನ್ ಜೀವನ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಇಲ್ಲ, ಆದ್ರೆ ಇಲ್ಲಿ ಏನ ವಿಧವಾ ಆಗಿರಬಹುದು ಅಥವಾ ಹಿರಿಯ ನಾಗರಿಕರಿಗಾಗಿರ್ಬಹುದು, ಇಲ್ಲಿ ನೀವು ವರ್ಷಕ್ಕೊಂದ್ಸಾರಿ ಆ ಸರ್ಟಿಫಿಕೇಟ್ ಅನ್ನ ಕೊಡ್ಲೇಬೇಕಂತ ಹೇಳಿದ್ದಾರೆ. ಸೊ ಅದರಿಂದ ಅದು ಮಾತ್ರ ಸ್ಟಾಪ್ ಆಗಿರುತ್ತೆ ಹೊರತು ಗೃಹಲಕ್ಷ್ಮಿ ಸ್ಟಾಪ್ ಆಗಿರಲ್ಲ. ಸೊ ಹಾಗಾಗಿ ನೀವು ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಇವತ್ತಿನವರೆಗೂ ನೀವು ಕೊಟ್ರೆ ಮಾತ್ರ ನಿಮ್ಗೆ ವಿಧವಾ ಪಿಂಚಣಿ ಆಗಿರ್ಬೋದು ಅಥವಾ ಎಲ್ಲಾ ಪಿಂಚಣಿಗಳು ಮುಂದುವರಿಯುತ್ತೆ ಅಂತ ಸರ್ಕಾರನೇ ಖುದ್ದು ಹೇಳಿದೆ ಅಂತ ಹೇಳ್ಬೋದು. ಓಕೆನಾ. ಸೊ ಈಗ ನಿಮ್ಮ ಮನೆಯಲ್ಲಿ ವಿಧವೆಯರು ಇರಬಹುದು ಅಥವಾ ಅಂಗವಿಕಲರು ಇರಬಹುದು, ಸೊ ಯಾರಾದ್ರೂ ಇರ್ಲಿ, ನಿಮ್ಮ ಒಂದು ಜೀವನ ಪ್ರಮಾಣ ಪತ್ರ ಆಗಿರಬಹುದು ಆ ಸರ್ಟಿಫಿಕೇಟ್ ಅನ್ನ ನೀವು ಸರ್ಕಾರಕ್ಕೆ ಕೊಡ್ಬೇಕಾಗುತ್ತೆ. ಅಂತವರ ಒಂದು ಪಿಂಚಣಿಯನ್ನ ಮಾತ್ರ ನಾವು ಮುಂದುವರಿಸ್ತೀವಿ ಅಂತ ಸರ್ಕಾರ ಈಗ ಸೂಚನೆಯನ್ನ ಕೊಟ್ಟಿದೆ. ಓಕೆನಾ. ಸೊ ನಿಮ್ಗೆ ಗೊತ್ತಿರಬಹುದು, ಸಿಎಂ ಸಿದ್ದರಾಮಯ್ಯ ಯೋಜನೆಯಲ್ಲಿ ಈಗಾಗಲೇ ಎಲ್ಲ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಪಿಂಚಣಿಯನ್ನ ಕೊಡ್ತಾನೆ ಇದ್ದಾರೆ. ಸೊ ಇಲ್ಲಿ ಬರೀ ಸರ್ಟಿಫಿಕೇಟ್ ಮಹಿಳೆಯರು ಮಾತ್ರ ಕೊಡ್ಬೇಕು, ಗೃಹಲಕ್ಷ್ಮಿಯರು ಮಾತ್ರ ಕೊಡ್ಬೇಕು ಅಂತ ಅಲ್ಲ. ಇಲ್ಲಿ ಪುರುಷರು ಸಹಿತ ಪಿಂಚಣಿ ಪಡಿತಾ ಇರ್ತೀರಾ, ಪುರುಷರು ಅಂಗವಿಕಲರು ಇರ್ತೀರಾ. ಸೊ ಪುರುಷರಲ್ಲೂ ಕೂಡ ಅಂಗವಿಕಲರು ಇರ್ತೀರಾ, ಮತ್ತೆ ಈಗ ಅವರು ಕೂಡ ನೀವು ಪಿಂಚಣಿಯನ್ನ ಪಡಿತಾ ಇರ್ತೀರಲ್ವಾ. ಸೊ ಹಿರಿಯ ನಾಗರಿಕರು ಇರ್ತೀರಾ ನೀವು, ಅವ್ರು ಏನ್ ಮಾಡ್ಬೇಕು ಅಂದ್ರೆ ನೀವು ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ಜೀವನ ಪ್ರಮಾಣ ಪತ್ರ ಕೊಟ್ರೆ ಮಾತ್ರ ನಿಮ್ಗೆ ಪಿಂಚಣಿ ಮುಂದುವರಿಯುವಂತದ್ದು. ಓಕೆನಾ. ಸೊ ನಿಮಗೂ ಕೂಡ ಪಿಂಚಣಿ ಬರ್ಬೇಕು ಅಂದ್ರೆ ನೀವು ಇವತ್ತು ಲಾಸ್ಟ್ ಡೇಟ್ ಇದೆ, ಹೋಗಿ ನಿಮ್ಮ ಹತ್ತಿರದ ಒಂದು ಕಚೇರಿ, ಗ್ರಾಮ 1, ಬೆಂಗಳೂರು 1 ಎಲ್ಲಿ ಅದನ್ನ ಕೊಡ್ಬೇಕು ಅಂತ ಹೇಳಿದಾರಲ್ವಾ, ಸೊ ಅಲ್ಲಿ ಹೋಗಿ ನೀವು ಕೊಡ್ಬೇಕಾಗುತ್ತೆ. ಇದು ವರ್ಷಕ್ಕೊಂದ್ಸಾರಿ ಎಲ್ರು ಕೂಡ ಕೊಡ್ಲೇಬೇಕು. ಯಾರೆಲ್ಲ ಪಿಂಚಣಿ ಪಡಿತಾ ಇದ್ದೀರಿ ಎಲ್ರು ಕೂಡ ಕೊಡ್ಲೇಬೇಕು. ಅಂದ್ರೆ ಮಾತ್ರ ನಿಮ್ಗೆ ಉಚಿತವಾಗಿ 1,200 ರೂಪಾಯಿ ಮತ್ತೆ 1,500 ರೂಪಾಯಿ ಪಿಂಚಣಿ ಬರುವಂತದ್ದು. ಇಲ್ಲಾಂದ್ರೆ ಸ್ಟಾಪ್ ಮಾಡ್ತೀವಿ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಈ ಪ್ರಮಾಣ ಪತ್ರ ಕಡ್ಡಾಯ ಅಂತ ನೀವು ಕೇಳೋದಾದ್ರೆ, ಸೊ ಇಲ್ಲಿ ನೀವು ಗೊತ್ತಿರ್ಬೇಕು ನಿಮ್ಗೆ, ಈಗ ಒಂದು ಯಾರಾದ್ರೂ ವಯಸ್ಸಾದವ್ರು ಸತ್ರು ಅಂತ ಅನ್ಕೊಳ್ಳಿ, ಅಥವಾ ಒಂದು ಅಂಗವಿಕಲರು ಏನಾಗಿ ತೀರ್ಕೊಂಡ್ರು ಅಂತ ಅನ್ಕೊಳ್ಳಿ, ಅವ್ರ ಮನೆಯವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಪಿಂಚಣಿಯನ್ನ ಸ್ಟಾಪ್ ಮಾಡಿಸ್ತಾ ಇಲ್ಲ. ಅವ್ರು ಇನ್ನೂ ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಈ ಒಂದು ದೃಷ್ಟಿಯಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಎಷ್ಟೋ ಜನರು ಈಗಾಗಲೇ 1 ವರ್ಷ ಆಗಿರ್ಬೋದು, 2 ವರ್ಷ ಆಯ್ತು ಸತ್ತು, ಸೊ ಅಂತವರು ಪಿಂಚಣಿ ಪಡೀತಾನೆ ಇದ್ದಾರೆ 1 ವರ್ಷ 2 ವರ್ಷದಿಂದ. ಸೊ ಅವೆಲ್ಲವೂ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ರೀತಿ ಒಂದು ರೂಲ್ಸ್ ಅನ್ನ ತಂದಿದೆ. ನೀವು ಆ ಪ್ರಮಾಣ ಪತ್ರ ಕೊಟ್ರೆ ಮಾತ್ರ ನಿಮಗೆ ಅಮೌಂಟ್ ಮುಂದುವರಿಸ್ತೀವಿ, ಇಲ್ಲ ಅಂದ್ರೆ ಮುಂದುವರಿಸಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಹಾಗಾಗಿ ಎಲ್ರು ಕೂಡ ಇದನ್ನ ನೀವು ಸಲ್ಲಿಸಲೇಬೇಕು, ನಿಮ್ಗೆ ಹಣ ಬೇಕು ಅಂದ್ರೆ. ಓಕೆನಾ. ಸೊ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು. ಅದ್ರ ಜೊತೆಗೆ 10 ವರ್ಷದ ಹಳೇದ ಆಧಾರ್ ಕಾರ್ಡ್ ಇದ್ರೆ ನೀವು ಅದರಲ್ಲಿ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬಹುದು, ಅಥವಾ ಏನಾದ್ರೂ ನಿಮ್ಮ ಫೋಟೋ ಅಪ್ಡೇಟ್ ಆಗಿರ್ಬೋದು, ಏನಾದ್ರೂ ಚೇಂಜಸ್ ಇದ್ರೆ ಬೇಗ ಬೇಗ ಚೇಂಜಸ್ ಮಾಡ್ಕೊಳ್ಳಿ, ನೀವು ಅಪ್ಡೇಟ್ ಮಾಡಿ. ಹಾಗೆ ಈ KYC, ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಈ KYC ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂದ್ರೆ ಎಲ್ಲಿ ರೇಷನ್ ಹಾಕಿಸ್ಕೊತಿರಲ್ವಾ ಆ ಆಫೀಸ್ಗೆ ಹೋಗಿ ಅಲ್ಲಿ ನೀವು ಈ KYC ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅದು ಓನರ್ ಯಾರು ಇರ್ತಾರೆ ಅವ್ರದ್ದು ಮಾತ್ರ ಅಲ್ಲ, ನಿಮ್ಮ ಕೆಳಗಡೆ ಸದಸ್ಯರು ಇರ್ತಾರಲ್ವಾ, ನಿಮ್ಮ ಮನೆಯ ಸದಸ್ಯರು ಅವ್ರದ್ದು ಸಹಿತ, ಅವರು ಪಿಂಚಣಿಯನ್ನ ಪಡೆದುಕೊಳ್ತಾ ಇದ್ರೆ ಅವ್ರದ್ದು ಕೂಡ ಈ KYC ಯನ್ನ ನೀವು ಮಾಡಿಸ್ಬೇಕು. ಅಥವಾ ಪಿಂಚಣಿ ಪಡಿದೇ ಇಲ್ಲ ನಾವು ಅಂದ್ರೆ ಅವ್ರದ್ದು ಕೂಡ ಈ KYC ಕಂಪ್ಲೀಟ್ ಮಾಡ್ಬೇಕು. ನಾವು ಪಿಂಚಣಿ ಪಡಿತಾ ಇಲ್ಲ, ನಾವು ಈ KYC ಮಾಡಿಸಿಲ್ಲ ಅಂದ್ರೆ ನಡೀತಿತ್ತು ಅಂದ್ರೆ ನಡೆಯಲ್ಲ. ಯಾಕಂದ್ರೆ ನಿಮ್ದು ಬೇರೆ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಆಗಿರಬಹುದು ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಸೊ ಅಲ್ಲೂ ಕೂಡ ನಿಮ್ಗೆ ಅಮೌಂಟ್ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಅಲ್ಲೂ ಕೂಡ ನೀವು ಅಪ್ಡೇಟ್ ಅನ್ನ ಮಾಡಿಸ್ಬೇಕು, ಈ KYC ಕಂಪ್ಲೀಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಬರೋದೇ ಇಲ್ಲ ಅಂತ ಸರ್ಕಾರ ಕಡಾಖಂಡಿತವಾಗಿ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ನಿಮ್ಗೆ ಮುಂದಿನ ತಿಂಗಳಿಂದ ಅಮೌಂಟ್ ಬರಬೇಕು ಅಂದ್ರೆ ಇದು ಕಡ್ಡಾಯ ಅಂತ ಹೇಳ್ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿಯಲ್ಲಿ ಈ KYC ಕಂಪ್ಲೀಟ್ ಆಗಿರ್ಲೇಬೇಕು, ಅದು ಡಿಸೆಂಬರ್ 31 ನೀವೇನಾದ್ರೂ ಜನವರಿಯಲ್ಲಿ ಮಾಡಿದ್ರೆ ಮತ್ತೆ ನಿಮ್ಗೆ ಹೋಲ್ಡ್ ಮಾಡ್ತಾರೆ, ಮತ್ತೆ ನಿಮ್ಗೆ ಅಮೌಂಟ್ ಹಾಕಲ್ಲ. ಆ ನಂತರ ಅನ್ನಭಾಗ್ಯದ್ದು ಅದೇ ರೀತಿ ಹೇಳಿದ್ದಾರೆ. ಸೊ ಎಲ್ಲಾ ಯೋಜನೆಗಳು ನೀವು ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನೀವು ಪಡಿಬೇಕು ಅಂದ್ರೆ ಈ KYC ಕಂಪ್ಲೀಟ್ ಮಾಡಿರ್ಲೇಬೇಕು. ಆನಂತರ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಒಂದು ಯಾವುದೇ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ನೀವು ಯೋಜನೆಯಲ್ಲಿ ದುಡ್ಡನ್ನ ಪಡೆದುಕೊಳ್ತಾ ಇದ್ರೆ ನಿಮ್ಗೆ ಅದು ಬರಲ್ಲ. ಡಿಸೆಂಬರ್ 31 ಲಾಸ್ಟ್ ಡೇಟ್ ಆಗಿರುತ್ತೆ, ನಿಮ್ಗೆ ಅಲ್ಲೇ ಕೊನೆಗೊಳಿಸ್ತೀವಿ ಅಂತ ಸರ್ಕಾರ ಕಡಾಖಂಡಿತವಾಗಿ ಎಚ್ಚರಿಕೆಯನ್ನ ಸಹಿತ ಕೊಟ್ಟಿದ್ದಾರೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಯಾರು ಕೂಡ ತಡ ಮಾಡಬೇಡಿ. ಇವತ್ತೇ ಹೋಗಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1 ಸೇವಾ ಕೇಂದ್ರ, ಈ ರೀತಿ ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರಬಹುದು, ಈ KYC ಎಲ್ಲವೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಕೇವಲ 5 ನಿಮಿಷ ಟೈಮ್ ಇರುತ್ತೆ. ಹೋಗಿ
ಕೇವಲ 5 ನಿಮಿಷ ಆಗುತ್ತೆ ಅದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ನೀವು ಅದನ್ನ ಸರಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಜನವರಿ ತಿಂಗಳಿನಿಂದ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಸೊ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದಲ್ಲಿ ನೀವು ಅನ್ಕೊಂಡಿರುವುದಂತ ಎಲ್ಲ ಒಂದು ನಿಮ್ಮ ಒಂದು ಕೆಲಸಗಳು ಆಗ್ಲಿ ಅಂತ ಆ ದೇವರಲ್ಲಿ ಕೇಳುತ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೂ ಕೂಡ ಪಿಂಚಣಿ ಬರ್ತಾ ಇದೆಯಾ ಇಲ್ವಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರಿಗೂ ಬಂದಿದೆಯಾ ಬಂದಿಲ್ಲ ಅಂತ ಸ್ವಲ್ಪ ಕನ್ಫರ್ಮ್ ಆಗುತ್ತೆ, ಕ್ಲಾರಿಫೈ ಆಗುತ್ತೆ. ಹಾಗಾಗಿ ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.